प्रिय छात्रों, आप सभी को हार्दिक शुभकामनाएं। आज हम 9वीं कक्षा के दूसरा गद्य पाठ गुलाब सिंह के बारे में अभ्यास करेंगे। गद्य पाठ 2 गुलाब सिंह। लेखिका है सुभद्र कुमारी चौहान। कौन है? लेखिका सुभद्र कुमारी चौहान। पहले हमें सुभद्र कुमारी चौहान जी का संक्षिप्त परिचय देखेंगे। लेखिका परिचय सुभद्र कुमारी चौहान। इनकी काल सन 1904 से सन 1948 तक। सुभद्र कुमारी चौहान जी का जन्म प्रयाग यूपी में हुआ था। उत्तर प्रदेश में रहने वाला प्रयाग नामक एक गांव में इनकी जन्म हुआ था। बाल्यकाल से साहित्य में इनकी विशेष रुचि थी। ಸುಭದ್ರ ಕುಮಾರಿ ಚೌಹಾಣ್ ಜಿ ಅವರಿಗೆ ಬಾಲ್ಯಕಾಲದಿಂದಲೂ ಕೂಡ ಸಾಹಿತ್ಯದಲ್ಲಿ ತುಂಬ ವಿಶೇಷವಾದ ರುಚಿ ಇತ್ತು। प्रथम काव्य रचना अपनी 15 वर्ष की आयु में ही की थी। देखिए, सुभद्र कुमारी चौहान जी अपनी 15 वर्ष की आयु में ही ಪ್ರಥಮ ಕಾವ್ಯ ರಚನಾ ಕಿ ಹೈ। ತನ್ನ 15ನೇ ವರ್ಷದಲ್ಲೇ ಅವಳು ತನ್ನ ಒಂದು ಸಾಹಿತ್ಯದ ರಚನೆ ಕಡೆಗೆ ಅಥವಾ ಕಾವ್ಯದ ರಚನೆ ಕಡೆ ಗಮನ ಹರಿಸಿದ್ರು। ಅವಾಗ ರಚನೆ ಮಾಡಿದ್ದಾರೆ। ರಾಷ್ಟ್ರೀಯ ಆಂದೋलन में आप भाग लेते रहे। ಸುಭದ್ರ ಕುಮಾರಿ ಚೌಹಾಣ್ ಜಿ ಅವರು ರಾಷ್ಟ್ರೀಯ ಆಂದೋಲನದಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ದರು। आप कई बार जेल गई थी। देखिए, सुभद्र कुमारी चौहान राष्ट्रीय आंदोलन में भाग लेकर कई बार जेल भी गए। ಸುಮಾರಷ್ಟು ಬಾರಿ ಜೈಲು ಸೆರೆಮನೆವಾಸನ ಕೂಡ ಅವರು ಅನುಭವಿಸಿದ್ದಾರೆ। साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही। देखिए, सुभद्र कुमारी चौहान जी राजनीतिक और साहित्यिक जीवन में समान रूप से भाग लेकर देश की सेवा की है। ಇವರು ಸಾಹಿತ್ಯದಲ್ಲಿಯೂ ಮತ್ತು ರಾಜನೀತಿಯಲ್ಲಿಯೂ ಕೂಡ ತಮ್ಮ ಜೀವನವನ್ನು ಅರ್ಪಿಸಿಕೊಂಡಿದ್ದಾರೆ, ಜೊತೆಗೆ ದೇಶದ ಸೇವೆಯನ್ನು ಮಾಡಿದ್ದಾರೆ। आपकी रचनाओं में देश प्रेम, भारतीय इतिहास तथा संस्कृति की छाप देख सकते हैं। देखिए, सुभद्र कुमारी चौहान जी के रचनाओं में देश प्रेम, भारतीय इतिहास तथा संस्कृति की छाप देखते हैं। ಇವರ ಒಂದು ರಚನೆಗಳಲ್ಲಿ ನಾವು ದೇಶ ಪ್ರೇಮ ನೋಡ್ತೇವೆ, ಭಾರತೀಯ ಒಂದು ಇತಿಹಾಸವನ್ನು ನೋಡ್ತೇವೆ, ಜೊತೆಗೆ ಸಂಸ್ಕೃತಿಯನ್ನು ಕೂಡ ನಾವು ಕಾಣ್ತೇವೆ ಅಂತೆ। ಝಾನ್ಸಿ ಕಿ ರಾಣಿ ಇನ್ಕಿ ಪ್ರಸಿದ್ಧ ಕವಿತಾ। ಇವರೊಂದು ಪ್ರಸಿದ್ಧವಾದ ಕವಿತೆ ಯಾವುದದು? ಝಾನ್ಸಿ ಕಿ ರಾಣಿ। कविताओं के संकलन है त्रिधारा व मुकुल नाम से प्रकाशित हुए हैं। ಇವರು ಒಂದು ರಚನೆ ಮಾಡಿದಂಥ ಕವಿತೆಗಳ ಒಂದು ಸಂಕಲನ ಇದೆ, ಅದ್ಯಾವುದು? त्रिधारा व मुकुल नाम से प्रकाशित है। आपकी कहानियाँ सरल शैली, मधुरतम भावनाओं, आदर्श और यथार्थ के ಮರ್ಮಸ್ಪರ್ಶಿ ಸಂಘರ್ಷೋಂ ಪರ್ ಆಧಾರಿತ ಹೈ। ಇವರು ರಚನೆ ಮಾಡಿದ ಒಂದು ಕಥೆಗಳು ಸರಳವಾದ ಶೈಲಿಯಲ್ಲಿದ್ದಾವೆ, ಮಧುರವಾದ ಭಾವನೆಗಳನ್ನು ಹೊಂದಿದ್ದಾವೆ, ಜೊತೆಗೆ ಆದರ್ಶನೂ ಕೂಡ ಆಗಿದ್ದಾವೆ। ಹೆಂಗಿದೆ? ಯಥಾರ್ಥ ಹೇಗಿದ್ದಾವೆ ಕಥೆಗಳನ್ನ ಹಾಗೆ ಆದರ್ಶಯುತವಾಗಿ ಇವರು ಬರೆದಿದ್ದಾರೆ। ಮರ್ಮಸ್ಪರ್ಶಿ ಸಂಘರ್ಷೋಂ ಪರ್ ಆಧಾರಿತ ಹೈ ಅಂದರೆ ಮನಸ್ಸಿಗೆ ಮುಟ್ಟುವಂಥ ಒಂದು ಸಂಘರ್ಷಗಳ ಆಧಾರದ ಮೇಲೆ ಇವರ ಒಂದು ಕಹಾನಿಗಳು ರಚನೆ ಆಗಿದ್ದಾವೆ। आपकी कहानियों पर हिंदी साहित्य सम्मेलन की ओर से 2 बार ಶೇಕ್ಸ್ಪಿಯರ್ ಪುರಸ್ಕಾರ मिला था। ಇವರ ಒಂದು ಕಥೆಗಳ ಆಧಾರದ ಮೇಲೆ ಇವರಿಗೆ 2 ಬಾರಿ ಹಿಂದಿ ಸಾಹಿತ್ಯ ಸಮ್ಮೇಳನದ ಕಡೆಯಿಂದ ಶೇಕ್ಸ್ಪಿಯರ್ ಪುರಸ್ಕಾರ ಸಿಕ್ಕಿದೆ। कितने बार? 2 बार ಶೇಕ್ಸ್ಪಿಯರ್ ಪುರಸ್ಕಾರ मिला था। आपकी कहानियों के संग्रहों के नाम है बिखरे मोती तथा उन्मादिनी। ಇವರು ರಚನೆ ಮಾಡಿದ ಕಥೆಗಳ ಒಂದು ಸಂಗ್ರಹಕ್ಕೆ ಹೆಸರಿದೆ, ಏನದು? ಬಿಕ್ರೆ ಮೋತಿ ತಥಾ ಉನ್ಮಾದಿನಿ। ನೆಕ್ಸ್ಟ್ ಶಬ್ದಾರ್ಥ देखिए, छाप, असर, प्रभाव ಅಂದರೆ ಪ್ರಭಾವ, ಎಫೆಕ್ಟ್। ದುಲಾರ, ಲಾಡ್ಲಾ ಅಂದರೆ ಪ್ರೀತಿಯ, ಲವ್ಲಿ। ಬುಖಾರ್, ಜ್ವರ ಅಂದರೆ ಜ್ವರ, ಫೀವರ್। ತಸ್ವೀರ್, ಚಿತ್ರ ಅಂದರೆ ಫಿಲ್ಮ್, ಚಿತ್ರ। ಜುಲಸ್, ಜನಯಾತ್ರೆ, ಮೆರವಣಿಗೆ। ಬಾದ್ಶಾ, ರಾಜ, ಕಿಂಗ್, ರಾಜ। ಹುಕುಮ್, ಆದೇಶ, ಆಜ್ಞೆ, ಆರ್ಡರ್ ಮಾಡ್ತಾರಲ್ಲ, ಆಜ್ಞೆ, ಆದೇಶ। ರೋಲಿ, ತಿಲಕ್ ಲಗಾನೆ ಕಿ ಲಾಲ್ ಬುಕ್ಣಿ ಯಾ ಚೂರ್ಣ ಅಂದರೆ ಕುಂಕುಮ, ಹಣೆಗಿಡ್ತಾವಲ್ಲ ಕುಂಕುಮ। ಅಭಾಮಂಡಲ್, ಕಾಂತಿ ಕಾ ಗೇರಾ ಹುವಾ ನೋಡ್ರಿ, ಯಾವುದೋ ಒಂದು ದೇವ್ರ ಹಿಂದ್ಗಡೆ ಒಂದು ರೌಂಡ್ ಶೇಪಲ್ಲಿ ಒಂದು ಬೆಳಕಿನ ಒಂದು
ಕಲೆ ಇರುತ್ತೆ ನೋಡಿ ಹಿಂದ್ಗಡೆ, ನೋಡಿದರೆ ದೇವ್ರ ಹಿಂದ್ಗಡೆ ಒಂದು ಕೊಟ್ಟಿದ್ದಾರೆ, ಅದಕ್ಕೆ ಅಭಾಮಂಡಲ ಅಂತ ಕರೀತಾರೆ. ಬಲಯ್ಯ ಲೇನ ಕಿಸಿಕೆ ಕಲ್ಯಾಣ ಕಿ ಕಾಮನಾ ಕರ್ನ ಅಂದರೆ ಒಳ್ಳೆಯ ಕೆಲಸ ಮಾಡೋಕ್ಕೆ ನಾವು ಸಜ್ಜರಾಗೋದು. ಬಿಕೇರ್ನ ಇದರ್ ಉದರ್ ಫೈಲಾನ ಅಂದರೆ ಮೇಲ್ಗಡೆ ಹಾಕೋದು ಅಂತ, ಬಿಕೇರ್ನ ಅಥವಾ ಹರಡೋದು. ಲತಪತ್ ಬೀಗಾ ಹೂವ ಅಂದರೆ ಒದ್ದೆಯಾದ ಅಂತ, ವೆಟ್. ಸನಾ ಹೂವ ತಾಮ್ ಪಕಡ್ ಹಿಡ್ಕೊಳ್ಳೋದು, ಕ್ಯಾಚ್. ಶಾನ್ ಟಾಟ್ ಬಾಟ್, ಶಾನ್ ಅಂದರೆ ಒಂಥರ ವಿಜೃಂಭಣೆಯಾಗಿರುತ್ತಲ್ಲ, ಟಾಟ್ ಬಾಟ್ ಒಳ್ಳೆ ಟಾಪ್ ಆಗಿರುತ್ತೆ ಅಂತ ಅದಕ್ಕೆ ಶಾನ್ ಅಂತ ಕರೀತಾರೆ. ಸುಗಂಧ ಸುಹಾಸ್ ಖುಷ್ಬು स्मेल. ओके, गद्य पाठ के बारे में देखेंगे. गद्य पाठ 2 गुलाब सिंह, लेखिका है सुभद्र कुमारी चौहान. इस गद्य के द्वारा आपको क्या सीख मिलती है? देखिए गद्य पाठ के आशय. इस कहानी के द्वारा देशभक्ति, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य आदि का चित्रण किया गया है. इस पाठ में झंडा स्वतंत्रता के संकेत के रूप में दिखाया गया है. देखिए इस पाठ पढ़ने के बाद छात्र को क्या सीख मिलते हैं? इस कहानी के द्वारा देशभक्ति, त्याग, बलिदान, भाईचारा का प्रेम, ಪ್ರಜಾ ಕಿ ಜಿಮ್ಮೆದಾರಿಯ, ಕರ್ತವ್ಯ ಆದಿ ಕಾ ಚಿತ್ರಣ ಕಿಯಾ ಗಯ है. ಅಂದರೆ ನಾವು ಇದ್ರ ಮೂಲಕ ತಿಳ್ಕೊತಕ್ಕಂದ್ರೆ ಈ ಲೆಸನಲ್ಲಿ ಏನು ಚಿತ್ರಿಸಿದಾರಪ್ಪ ಅಂದರೆ ಒಂದು ದೇಶಭಕ್ತಿ ಇದೆ, ಇದರಲ್ಲಿ ತ್ಯಾಗ ಇದೆ, ಬಲಿದಾನ ಇದೆ, ಜೊತೆಗೆ ಒಂದು ಸಹೋದರತೆಯ ಮನೋಭಾವನೆ, ಅಣ್ಣ ತಂಗಿಯ ಒಂದು ಸಹೋದರತೆಯ ಮನೋಭಾವನೆ, ಅವ್ರ ಪ್ರಜಾ ಕಿ ಜಿಮ್ಮೆದಾರಿ, ಒಂದು ಪ್ರಜೆಗಳ ಕರ್ತವ್ಯ ಏನು, ಅವರ ಒಂದು ಹಕ್ಕುಗಳೇನು, ಜಿಮ್ಮೆದಾರಿ, ಅವ್ರ ಕರ್ತವ್ಯ ಆದಿ ಕಾ ಚಿತ್ರಣ ಕಿಯಾ ಗಯ है. इस पाठ में झंडा स्वतंत्रता के संकेत में रूप में दिखाया गया है. ಈ ಪಾಠದಲ್ಲಿ ಒಂದು ಧ್ವಜವನ್ನು ತೋರಿಸಿದ್ರೆ ಅದು ಸ್ವತಂತ್ರತೆಯ ಸಂಕೇತವಾಗಿ ನಾವು ನೋಡ್ತೇವೆ. ओके, देखिए दिन और तारीख की ज़रूरत नहीं. जब हम अमर अंत की कहानियाँ कहने वाले हैं तब एक दिन और एक तारीख को पकड़कर क्यों चले. लेखिका कह रहा है दिन और तारीख की ज़रूरत नहीं. ಯಾವುದೋ ಒಂದು ಘಟನೆ ಹೇಳಬೇಕಾದ್ರೆ ದಿನ ಬೇಕೇ ಬೇಕು, ಆ ಡೇಟ್ ಬೇಕೇ ಬೇಕು ಅಂತ ಏನಿಲ್ಲ. ಜಬ್ ಹಮ್ ಅಮರ ಅಂತ ಕಿ ಕಹಾನಿ कहने वाले, ಯಾವುದೋ ಒಬ್ಬ ವ್ಯಕ್ತಿ ಅಮರರಾಗಿದ್ದಾರೆ, ತುಂಬ ಬಲಶಾಲಿಯಾಗಿದ್ದಾರೆ, ಅವರು ಅಮರರಾಗಿದ್ದಾರೆ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ನಮಗೆ ಈ ಕೆಲವೊಂದು ಸಲ ನೆನಪಿರುತ್ತೆ ಇರೋಲ್ಲ. ಅದು ಬೇಕೇ ಬೇಕು, ಆ ದಿನ ಬೇಕು, ತಾರೀಖೇ ಬೇಕು ಅಂತೇಳಿ ಏನಿಲ್ಲ, ಹೇಳ್ಬೋದು ಅಂತ. ತಬ್ ಏಕ್ ದಿನ ಅವ್ರು ಏಕ್ ತಾರೀಖು ಪಕಡ್ಕರ್ ಕ್ಯೂ ಚಲೆ, ಯಾವುದೋ ಒಬ್ಬ ವ್ಯಕ್ತಿ ಸಾಹಸ ಮಾಡಿದ್ದಾನೆ, ಸಾಹಸ ವೀರನಾಗಿದ್ದಾನೆ, ಅವನ ಬಗ್ಗೆ ಹೇಳಬೇಕಂತಂದರೆ ಆ ತಾರೀಖು ಬೇಕೇ ಬೇಕು ಅಂತ ಏನು ರೂಲ್ಸ್ ಇಲ್ಲ, ನಾವು ಕಥೆಯನ್ನು ಹೇಳ್ಬೋದು ಅಂತ. उसके घर में पिता थे, माँ थी और एक गुड़िया सी बहन थी. ಒಂದು ಮನೆ ಇತ್ತು, ಒಂದು ಮನೆಯಲ್ಲಿ ಅವ್ರ ತಂದೆ ಇದ್ದರು, ಜೊತೆಗೆ ಒಬ್ಬ ತಾಯಿ ಇದ್ಲು, ಜೊತೆಗೆ ಒಂದು ಚಿಕ್ಕ ಗೊಂಬೆ ಅಂತ ತನ್ನ ಸಹೋದರಿ ಇದ್ಲು. ಗುಲಾಬ್ ಸಿಂಗ್ ಸಾರೆ ಘರ್ ಕಾ ದುಲಾರ था. ಜೊತೆಗೆ ಗುಲಾಬ್ ಸಿಂಹನ ವ್ಯಕ್ತಿ, ಗುಲಾಬ್ ಸಿಂಹನ ತಂದೆ, ತಾಯಿ, ಜೊತೆಗೆ ಪ್ರೀತಿಯ ತಂಗಿ. ಗುಲಾಬ್ ಸಿಂಗ್ ಸಾರೆ ಘರ್ ಕಾ ದುಲಾರ था. ಗುಲಾಬ್ ಸಿಂಗ್ ಮನೆಗೆ ಎಲ್ಲರೂ ಕೂಡ ಪ್ರೀತಿಯ ಮಗನಾಗಿದ್ದ. देखिए चित्र देखे नीचे. एक दिन की बात है. एक दिन की बात है, वह बीमार पड़ा. माँ ने उसका खाना बिल्कुल बंद कर दिया था. ಒಂದಿನ ಏನಾಯಿತಪ್ಪ ಅಂದರೆ ಗುಲಾಬ್ ಸಿಂಗ್ಗೆ ಹುಷಾರಿಲ್ಲ, ಜ್ವರ ಬಂದಿದ್ದು. एक दिन की बात है, वह बीमार पड़ा. माँ ने उसका खाना ಬಿಲ್ಕುಲ್ ಬಂದ್ ಕರ್ ದಿಯಾ ತಾ. ಊಟನೇ ಎಲ್ಲ ನಿಲ್ಲಿಸಿಬಿಟ್ಟಿದ್ಲು ಅವರಮ್ಮ, ಊಟಕ್ಕೇನು ಕೊಡ್ತಿರಲ್ಲ ಅನ್ನ. पर उसका बार बार कुछ खाने को मांगना छोटी बहन से न सहा गया. ಆದರೆ ಪದೇ ಪದೇ ಅವನೇನೋ ಸ್ವಲ್ಪ ತಿನ್ನಕ್ಕೆ ಕೇಳ್ದ ಇದ್ರೆ, ಬಟ್ ಆ ತಿನ್ನಕ್ಕೆ ಕೇಳೋದನ್ನು ಅವರ ತಂಗಿಗೆ ನೋಡೋಕ್ಕಾಗಲಿಲ್ಲ, ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. वह चुपके से गुड़ और चने चोरा लाई और खिला दिया. ಆವಾಗ ಕದ್ದು ಮುಚ್ಚಿ ಬೆಲ್ಲ, ಕಡಲೆಕಾಳುಗಳು, ಶೇಂಗಾಕಾಳು ಅಂತಲ್ಲ ಅವನ್ನೆಲ್ಲ ತಂದು ಕೊಡ್ತಿದ್ರು. ಮಂಡ್ಯಕ್ಕೆ ಚನೆ ಚೂರಿ ಇಂಥವೆಲ್ಲ ತಂದು ಕೊಡ್ತಾಯಿದ್ರು. अपने भैया को उसके बाद भैया का बुखार बढ़ गया, पर वह तो खिला ही चुकी थी.
ಅವರು ಸ್ವಲ್ಪ ಇದಕ್ಕೆ ಹಂಗೆ ಒಂದು ಸ್ವಲ್ಪ ಜ್ವರ ಜಾಸ್ತಿನೂ ಆಗ್ತಾಯಿದ್ದು, ಜೊತೆಗೆ ಇವಳು ತಿನ್ನಿಸೋದು ಕೂಡ ಬಿಡ್ತಿರಲಿಲ್ಲ. अपने भाई के संतोष के लिए वह माँ बाप का गुस्सा भी सहने को तैयार थी. ತನ್ನ ಒಂದು ಸಹೋದರನ ಪ್ರೀತಿಗಾಗಿ, ಸಂತೋಷಕ್ಕಾಗಿ ತನ್ನ ತಂದೆ ಮತ್ತು ತಾಯಿಗಿಂದ ಕೋಪಕ್ಕೀಡಾಗೋದ್ರು ಕೂಡ ಇವಳು ಸಹಿಸ್ಕೊಳ್ತಾ ತಯಾರಿದ್ಲು ಅವಳು. ತನ್ನ ತಂದೆ ತಾಯಿ ಕೂಡ ಇವರು ಬೈದರೂ ಕೂಡ ಅವಳು ಏನು ಇದು ಮಾಡ್ತಿರಲಿಲ್ಲ. ಅಂದರೆ ತನ್ನ ಸಹೋದರನ, ತನ್ನ ಅಣ್ಣನ ಒಂದು ಸಂತೋಷಕ್ಕಾಗಿ ಇವಳು ಅವರ ತಂದೆ ತಾಯಿಗೂ ಸಿಟ್ಟಾಗಿದ್ರು ಕೂಡ ಅವಳಿಗೆ ತಯಾರಿದ್ಲು. ಪರ್ ಬಾಯಿನೇ ಗೂಡ್ ಚೆನೆ ಕಿ ಬಾತ್ ಕಿಸಿ ಕೋ ನ ಬತಾಯಿ. ಆದರೆ ಅಣ್ಣ ತಂಗಿ ತಂದು ಕೊಟ್ಟಿದ್ದಾಳೆ, ಅದೆಲ್ಲ ಬೆಲ್ಲ, ಚುರುಮುರಿ ಅಥವಾ ಕಡಲೆ ಬೀಜ ಎಲ್ಲ ತಂದು ಕೊಟ್ಟಿದ್ದಾಳೆ ಅಂತಂದರೆ ಯಾರಿಗೂ ಇವಳು ಹೇಳಿಲ್ಲ, ಅವಳು ಹೇಳಿಲ್ಲ. ಧೀರೆ ಧೀರೆ ರೋಗ ಉತ್ತರ್ ಗಯ ಪರ್ ಬಾಯಿ ಕೆ ಮನ್ ಪರ್ ಬಹನ್ ಕೆ ಪ್ರೇಮ್ ಕಿ ಚಾಪ್ ಪಡ್ ಗಯಿ. ಅವನು ಹೆಂಗೆ ನಿನ್ನೆ ಜ್ವರ ಕಡಿಮೆ ಆದ ಜೊತೆಗೆ ತನ್ನ ಸಹೋದರನ ಒಂದು ಪ್ರೀತಿ ತನ್ನ ತಂಗಿಯ ಮೇಲೆ, ತನ್ನ ಸಹೋದರಿಯ ಮೇಲೆ ಜಾಸ್ತಿ ಆಗ್ತಾ ಹೋಯಿತು. ओके, बाकी जो है ना नेक्स्ट पार्ट में देखेंगे. धन्यवाद.